ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ಹೇಗೆ ವಿಭಜನೆಯಾಗುತ್ತೆ ಅನ್ನೋದನ್ನ ನೋಡೋಣ. ದೇಹಕ್ಕೆ ಸಾಕಷ್ಟು ಆಮ್ಲಜನಕ ದೊರೆಯದ ಸಂದರ್ಭದಲ್ಲಿ ಕೆಲವು ಗ್ಲೂಕೋಸ್ ಅಣುಗಳು ಆಮ್ಲಜನಕವಿಲ್ಲದೆ ವಿಭಜನೆಯಾಗುತ್ತೆ. ಈ ಬಾರಿ ಉತ್ಪತ್ತಿಯಾಗುವ ಪದಾರ್ಥಗಳು ವಿಭಿನ್ನವಾಗಿರುತ್ತೆ. ಆಮ್ಲಜನಕದ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಬದಲಾಗಿ ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ. ಜೊತೆಗೆ ಸ್ವಲ್ಪ ಪ್ರಮಾಣದ ಶಕ್ತಿ ಕೂಡ. ಗಮನಿಸಿ, ಇಲ್ಲಿ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣವು ಆಮ್ಲಜನಕಯುಕ್ತ ಕೋಶೀಯ ಉಸಿರಾಟಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಬಹಳ ಕಡಿಮೆ. ಆದ್ರಿಂದನೇ ನಾನು ಇದನ್ನ ಕಡಿಮೆ ಗಾತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದೇನೆ. ಈ ರೀತಿಯ ಉಸಿರಾಟ ಹೆಚ್ಚು ಪರಿಣಾಮಕಾರಿಯಲ್ಲ. ಆದ್ರೆ ದೇಹಕ್ಕೆ ಆಮ್ಲಜನಕದ ಕೊರತೆಯಾದಾಗ ತುರ್ತು ಪರಿಸ್ಥಿತಿಗಳಲ್ಲಿ ಜೀವಕೋಶಗಳು ಹೆಚ್ಚುವರಿ ಶಕ್ತಿಯನ್ನ ಪಡೆಯಲು ಈ ವಿಧಾನವನ್ನ ಬಳಸ್ತವೆ. ಇದರಿಂದ ನಮ್ಗೆ ತಾತ್ಕಾಲಿಕವಾಗಿ ಕೆಲಸ ಮಾಡಲು ಬೇಕಾದ ಶಕ್ತಿ ದೊರೆಯುತ್ತೆ. ನೀವು ಹೆಚ್ಚು ಹೊತ್ತು ಓಡ್ದಾಗ ಅಥವಾ ಕಠಿಣ ವ್ಯಾಯಾಮವನ್ನ ಮಾಡಿದಾಗ ಈ ಕ್ರಿಯೆ ನಿರಂತರವಾಗಿ ನಡೆಯುತ್ತಿರುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹವಾಗಲು ಶುರುವಾಗುತ್ತೆ. ಉದಾಹರಣೆಗೆ, ನಾನು ಹೆಚ್ಚು ಹೊತ್ತು ಓಡ್ತಿದ್ರೆ ನನ್ನ ಕಾಲಿನ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಹೆಚ್ಚಾಗುತ್ತೆ. ಈ ಲ್ಯಾಕ್ಟಿಕ್ ಆಮ್ಲವು ಸ್ನಾಯುಗಳು ಹೆಚ್ಚು ಆಮ್ಲೀಯವಾಗಿಸಿ ಸುಡುವ ಅನುಭವವನ್ನ ಕೊಡುತ್ತೆ. ಅಂದ್ರೆ ನೋವು ಅಥವಾ ಸೆಳೆತವನ್ನ ಉಂಟು ಮಾಡುತ್ತೆ. ಇತ್ತೀಚಿನ ಕೆಲವು ವೈಜ್ಞಾನಿಕ ಅಧ್ಯಯನಗಳಲ್ಲಿ ಸ್ನಾಯು ನೋವು ಮತ್ತು ಸೆಳೆತಕ್ಕೆ ಈ ಲ್ಯಾಕ್ಟಿಕ್ ಆಮ್ಲ ಮುಖ್ಯವಾದ ಕಾರಣ ಅಲ್ಲ ಅನ್ನೋದು ಕಂಡು ಬಂದಿದೆ. ಆದ್ರೆ ಶಾಲೆಯ ಪಠ್ಯಕ್ರಮವು ಇನ್ನೂ ಈ ಹೊಸ ಮಾಹಿತಿಯನ್ನ ಒಳಗೊಂಡಿಲ್ಲ. ಆದ್ರಿಂದ ಪರೀಕ್ಷೆಯಲ್ಲಿ ಕ್ರೀಡಾಪಟುಗಳಿಗೆ ಸೆಳೆತ ಉಂಟಾಗಲು ಕಾರಣ ಏನು ಅಂತ ಕೇಳಿದ್ರೆ ನೀವು ಲ್ಯಾಕ್ಟಿಕ್ ಆಮ್ಲ ಅಂತಾನೆ ಉತ್ತರಿಸಬೇಕಾಯ್ತಾ? ಜೀವಕೋಶಗಳು ಗ್ಲೂಕೋಸ್ ಅನ್ನ ಎರಡು ರೀತಿಯಲ್ಲಿ ವಿಭಜಿಸಬಹುದು. ಒಂದು ಆಮ್ಲಜನಕದ ಉಪಸ್ಥಿತಿಯಲ್ಲಿ, ಇನ್ನೊಂದು ಆಮ್ಲಜನಕವಿಲ್ಲದೆ. ಆಮ್ಲಜನಕವನ್ನ ಬಳಸಿಕೊಂಡು ನಡೆಯುವ ಕೋಶೀಯ ಉಸಿರಾಟವನ್ನ ನಾವು ವಾಯುವಿಕ ಉಸಿರಾಟ ಅಥವಾ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರೀತೇವೆ. ಏರೋಬಿಕ್ ಅನ್ನೋ ಪದದ ಅರ್ಥ ಗಾಳಿ. ಇಲ್ಲಿ ಗಾಳಿ ಅಂದ್ರೆ ಆಮ್ಲಜನಕ. ಆಮ್ಲಜನಕವಿಲ್ಲದೆ ನಡೆಯುವ ಕೋಶೀಯ ಉಸಿರಾಟವನ್ನ ಅವಾಯುವಿಕ ಉಸಿರಾಟ ಅಥವಾ ಅನೈರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೇವೆ. ಇದಕ್ಕೆ ಇನ್ನೊಂದು ಪದ ಕೂಡ ಇದೆ, ಇದನ್ನ ಕಿಣ್ವನ ಅಂತ ಕೂಡ ಕರಿತೇವೆ, ಅಂದ್ರೆ ಫರ್ಮೆಂಟೇಶನ್ ಅಂತ ಹೇಳಿ. ಎರಡೂ ಪದಗಳು ಒಂದೇ ರೀತಿಯ ಪ್ರಕ್ರಿಯೆಯನ್ನ ಸೂಚಿಸುತ್ತೆ. ಈ ರೀತಿಯ ಕೋಶೀಯ ಉಸಿರಾಟಕ್ಕೆ ಆಮ್ಲಜನಕದ ಅಗತ್ಯವಿಲ್ಲ ಅನ್ನೋದೇ ವಿಶೇಷತೆ. ಆದ್ರೆ ಇದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ ಮತ್ತು ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣ ಬಹಳ ಕಡಿಮೆ. ಈಗ ಅವಾಯುವಿಕ ಉಸಿರಾಟದ ಮತ್ತೊಂದು ವಿಧಾನವನ್ನ ನಾವು ಸ್ಪಷ್ಟವಾಗಿ ನೋಡೋಣ, ಅಂದ್ರೆ ಕಿಣ್ವನದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಸ್ನಾಯು ಜೀವಕೋಶಗಳು ಇದನ್ನ ನಡೆಸಲು ಸಾಧ್ಯವಿಲ್ಲ. ಆದ್ರೆ ಕೆಲವು ಸೂಕ್ಷ್ಮ ಜೀವಿಗಳು ಅಂದ್ರೆ ಶಿಲೇಂಧ್ರಗಳು ಇವುಗಳನ್ನ ಮಾಡಬಲ್ಲವು. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವುದು ಬಂದು ಈಸ್ಟ್. ಈಸ್ಟ್ ಕೂಡ ಆಮ್ಲಜನಕವಿಲ್ಲದೆ ಗ್ಲೂಕೋಸ್ ಅನ್ನ ವಿಭಜಿಸುತ್ತೆ. ಆದ್ರೆ ಇದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗಲ್ಲ. ಬದಲಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಮತ್ತು ಸ್ವಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಯಾವುದೇ ರೀತಿಯ ಉಸಿರಾಟ ಆಗಿರ್ಲಿ, ಶಕ್ತಿಯನ್ನ ಉತ್ಪಾದಿಸಲೇಬೇಕು. ಕಿಣ್ವನದ ಮೂಲಕ ಉತ್ಪತ್ತಿಯಾಗುವ ಶಕ್ತಿಯ ಪ್ರಮಾಣ ವಾಯುವಿಕ ಉಸಿರಾಟಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಬಹಳ ಕಡಿಮೆ. ಎಥನಾಲ್ ಅಂದ್ರೆ ಏನು? ಎಥನಾಲ್ ಒಂದು ವಿಧದ ಆಲ್ಕೋಹಾಲ್. ಆಲ್ಕೋಹಾಲ್ಗಳಲ್ಲಿ ಹಲವು ವಿಧಗಳಿದೆ. ಎಥನಾಲ್ ಮಾನವರು ಸೇವಿಸುವ ಆಲ್ಕೋಹಾಲ್. ಆದ್ರಿಂದ ಈಸ್ಟ್ಗೆ ಮದ್ಯ ತಯಾರಿಕಾ ಕೈಗಾರಿಕೆಗಳಲ್ಲಿ ಬಹಳ ಮಹತ್ವವಿದೆ. ಈ ಕ್ರಿಯೆಯನ್ನ ನೆನ್ಪಿಟ್ಕೊಳ್ಳಲು ಒಂದು ಸರಳ ವಿಧಾನ ಇದೆ. ಬಿಯರ್ ತಯಾರಿಸುವಾಗ ಈಸ್ಟ್ ಅನ್ನ ಬಳಸ್ತಾರೆ. ಗಮನಿಸಿ, ನಾವು ಇಲ್ಲಿ ಬಿಯರ್ ಸೇವನೆ ಅಥವಾ ಇಂತಹ ಯಾವುದೇ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸೋದಿಲ್ಲ. ಈ ಉದಾಹರಣೆಯನ್ನ ಕೇವಲ ಪರಿಕಲ್ಪನೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಬಳಸ್ತಾ ಇದ್ದೇವೆ. ಬಿಯರ್ ತಯಾರಿಸುವಾಗ ಈಸ್ಟ್ ಅನ್ನ ಬಳಸ್ತಾರೆ. ಈಸ್ಟ್ ಗ್ಲೂಕೋಸ್ ಅನ್ನ ವಿಭಜಿಸುತ್ತೆ. ವಿಭಜಿಸಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸ್ವಲ್ಪ ಪ್ರಮಾಣದ ಶಕ್ತಿ ಉತ್ಪತ್ತಿ ಮಾಡುತ್ತೆ. ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಬಿಯರ್ನಲ್ಲಿ ಕಾಣುವ ನೊರೆಯನ್ನ ಉಂಟು ಮಾಡುತ್ತೆ. ಇದಕ್ಕಿಂತಲೂ ಆಸಕ್ತಿದಾಯಕ ಉದಾಹರಣೆ ಅಂದ್ರೆ ಬ್ರೆಡ್ ಅನ್ನ ತಯಾರಿಸೋದು. ಬ್ರೆಡ್ ಹಿಟ್ಟಿಗೆ ಸಕ್ಕರೆ ಮತ್ತು ಈಸ್ಟ್ ಅನ್ನ ಸೇರಿಸಿ ಸ್ವಲ್ಪ ಸಮಯ ಹಾಗೆ ಬಿಡ್ತಾರೆ. ಈಸ್ಟ್ ಸಕ್ಕರೆಯಲ್ಲಿ ಗ್ಲೂಕೋಸ್ ಅನ್ನ ವಿಭಜಿಸುತ್ತೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಹಿಟ್ಟಿನೊಳಗೆ ಸಿಲುಕಿಕೊಂಡಿರುತ್ತೆ.
ಈ ಅನಿಲದ ಕಾರಣದಿಂದಲೇ ಹಿಟ್ಟು ಉಬ್ಬಿದಂತೆ ಕಾಣುತ್ತೆ ನಮ್ಗೆ. ಇದನ್ನ ಒಲೆಯ ಮೇಲೆ ಬೇಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಇನ್ನಷ್ಟು ವಿಸ್ತರಿಸುತ್ತೆ. ಹೆಚ್ಚಿನ ಉಷ್ಣತೆಯಲ್ಲಿ ಅನಿಲ ಹೊರ ಹೋಗುತ್ತೆ ಮತ್ತು ಅದರ ಸ್ಥಾನದಲ್ಲಿ ಸಣ್ಣ ಸಣ್ಣ ಈ ಖಾಲಿ ರಂಧ್ರಗಳ ತರ ಉಂಟಾಗುತ್ತೆ. ಇದೇ ಕಾರಣದಿಂದ ಬ್ರೆಡ್ ಮೃದುವಾಗಿ ಹಗುರವಾಗಿ ಸ್ಪಂಜಿನಂತೆ ಕಾಣೋದು. ಈ ಎರಡೂ ಕ್ರಿಯೆಗಳು ಕಿಣ್ವನದ ಉದಾಹರಣೆಗಳು. ಮೊದಲನೇದು ಲ್ಯಾಕ್ಟಿಕ್ ಆಮ್ಲದ ಕಿಣ್ವನ, ಎರಡನೇದು ಆಲ್ಕೋಹಾಲಿಕ್ ಕಿಣ್ವನ. ಈಗ ಈ ಪಾಠವನ್ನ ಸಂಕ್ಷಿಪ್ತವಾಗಿ ನೆನ್ಪಿಟ್ಕೊಳ್ಳೋಣ. ಜೀವಶಾಸ್ತ್ರದಲ್ಲಿ ಕೋಶೀಯ ಉಸಿರಾಟ ಅಂದ್ರೆ ಉಸಿರಾಟ ಅಲ್ಲ, ಇದು ಜೀವಕೋಶಗಳು ಗ್ಲೂಕೋಸ್ನಿಂದ ಶಕ್ತಿಯನ್ನ ಬಿಡುಗಡೆ ಮಾಡುವ ಪ್ರಕ್ರಿಯೆ. ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವಂತಹ ಕೋಶೀಯ ಉಸಿರಾಟವನ್ನ ವಾಯುವಿಕ ಉಸಿರಾಟ ಅಂತ ಕರಿತೇವೆ. ಇದರಲ್ಲಿ ಗರಿಷ್ಠ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ ಮತ್ತು ಈ ಸಮೀಕರಣ ದ್ಯುತಿ ಸಂಶ್ಲೇಷಣೆಯ ಸಮೀಕರಣದ ವಿರುದ್ಧವಾಗಿದೆ. ಆಮ್ಲಜನಕದ ಕೊರತೆಯಾದಾಗ ಜೀವಕೋಶಗಳು ಗ್ಲೂಕೋಸ್ ಅನ್ನ ಆಮ್ಲಜನಕವಿಲ್ಲದೆ ವಿಭಜಿಸುತ್ತೆ. ಈ ಪ್ರಕ್ರಿಯೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಸ್ವಲ್ಪ ಪ್ರಮಾಣದ ಶಕ್ತಿ ಉತ್ಪತ್ತಿಯಾಗುತ್ತೆ. ಇದನ್ನೇ ನಾವು ಅವಾಯುವಿಕ ಉಸಿರಾಟ ಅಥವಾ ಕಿಣ್ವನ ಅಂತ ಕರೆಯೋದು. ಪಠ್ಯಕ್ರಮದ ಪ್ರಕಾರ ವ್ಯಾಯಾಮದ ನಂತರ ಉಂಟಾಗುವ ಸ್ನಾಯು ನೋವು ಮತ್ತು ಸೆಳೆತಕ್ಕೆ ಕಾರಣ ಇದೇ ಲ್ಯಾಕ್ಟಿಕ್ ಆಮ್ಲ. ಕೆಲವು ಸೂಕ್ಷ್ಮ ಜೀವಿಗಳಾದ ಈಸ್ಟ್ ಕಿಣ್ವನವನ್ನ ನಡೆಸುತ್ತೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಮತ್ತು ಸ್ವಲ್ಪ ಪ್ರಮಾಣದ ಶಕ್ತಿ ಕೂಡ ಉತ್ಪತ್ತಿಯಾಗುತ್ತೆ. ಈಸ್ಟ್ ಅನ್ನ ಮದ್ಯ ತಯಾರಿಕಾ ಘಟಕಗಳಲ್ಲಿ ಬಳಸ್ತಾರೆ. ಬ್ರೆಡ್ ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ. ಬ್ರೆಡ್ ಹಿಟ್ಟು ಉಬ್ಬಲು ಕಾರಣ ಬಂದು ಈಸ್ಟ್ ಉತ್ಪಾದಿಸುವ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ.